ಎರಡು ಸಂಘದ ಅಧ್ಯಕ್ಷರು ಮತ್ತು ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತು ಮೀಟಿಂಗನ್ನು ಕೂಡ ಕರೆದಿದ್ರು. ಸೊ ನನಗೆ ಕೂಡ ಮಾನ್ಯ ಸಚಿವರ ಕಚೇರಿಯಿಂದ ಭಾಗವಹಿಸಬೇಕಂತ ಆಹ್ವಾನ ಬಂದಿತ್ತು. ಸೊ ನಾನು ಕೂಡ ಭಾಗವಹಿಸಿದೆ. ತಮಗೆಲ್ಲ ಕೂಡ ತಿಳಿದಿರುವಂತೆ ಇವತ್ತಿನ ಸಭೆಯಲ್ಲಿ ಸುಮಾರು 12-13 ವಿಷಯಗಳ ಬಗ್ಗೆ ಏನು ಚರ್ಚೆಗಳಾಯಿತು, ವಿಸ್ತೃತವಾಗಿ ಕೂಡ ಚರ್ಚೆಗಳಾಯಿತಲ್ಲಿ. ಯಾವುದೇ ಚರ್ಚೆಗಳಿಗೆ ಸಂಬಂಧಪಟ್ಟಂತೆ ಅವ್ರೇನೋ ಒಂದು ರೀತಿ ಬೇಗ ಮಾಡಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಇರಲಿಲ್ಲ. ಸಹಜವಾಗಿ ಎಲ್ಲದನ್ನು ಕೂಡ ಪರಿಶೀಲನೆ ಮಾಡ್ತೇವೆ, ಸಂಬಂಧಪಟ್ಟವ್ರ ಗಮನಕ್ಕೆ ತರ್ತೇವೆ. ಸೊ ನಾವು ಆದಷ್ಟು ಕಾನೂನು ಅಡಿಯಲ್ಲಿ ಯಾವ್ಯಾವ ಮಾಡ್ತದೆ ಅದನ್ನು ಮಾಡಿಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದರು. ಬಹುಶಃ ಹಿಂದೆನೂ ಕೂಡ ಅದೇ ರೀತಿಯಾಗಿರುವಂಥ ಉತ್ತರಗಳನ್ನು ಅಧಿಕಾರಿಗಳು ಕೂಡ ಕೊಟ್ಟರು. ಬಹುಶಃ ಕೆಲವು ವಿಷಯಗಳನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ಕೂಡ ನಾನು ತರ್ತೀನಿ. ತಂದ ನಂತರದಲ್ಲಿ ನಿಮ್ಮೊಟ್ಟಿಗೆ ಕೂಡ ಚರ್ಚೆ ಮಾಡ್ತೇನೆ ಅನ್ನುವಂಥ ಮಾತನ್ನು ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬರು ಕೂಡ ಸಭೆಯ ಗಮನಕ್ಕೆ ತಂದರು. ಬಹುಶಃ ನಿರೀಕ್ಷೆ ಇತ್ತು ಇವತ್ತೇನಾದರೂ ಕೂಡ ಕಟ್ ಆಫ್ ಡೇಟಲ್ಲಿ ಆಗಬೇಕು ಅನ್ನುವಂಥದ್ದೆಲ್ಲ ಕೂಡ ಏನು ನಮ್ಮ ಆಫೀಸ್ ಬೇರರ್ಸ್ ಇದ್ರು ನಿರೀಕ್ಷೆಗಳಿತ್ತು. ಬಟ್ ಆದರೂ ಆ ಥರದ್ದೇನು ಆಗಲಿಲ್ಲ. ಬಟ್ ಆದಷ್ಟು 1 ತಿಂಗಳಲ್ಲಿ 15 ದಿವಸ ಅಥವಾ ಸಮಯ ತೆಗೆದುಕೊಂಡು ಮೇಲಾದ ಮಾತಾಡಿ ಮಾಡ್ತೇನೆ ಅನ್ನುವಂಥದ್ದನ್ನು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ರು. ಸೊ ಹಾಗಾಗಿ ಒಟ್ಟಾರೆ ಚರ್ಚೆಗಳಾಗಿದೆ ಸಭೆಯಲ್ಲಿ. ಯಾವುದೇ ನಿರ್ಣಯಗಳು ಕೂಡ ಸ್ಪಷ್ಟತೆಯನ್ನು ಬರಲಿಲ್ಲ, ನಿರ್ಣಯಗಳು ಕೂಡ ಬರಲಿಲ್ಲ. ಸೊ ಅಂತಿಮವಾಗಿ ಮಾನ್ಯ ಸಚಿವರು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಕೂಡ ಮಾತನಾಡ್ತೇನೆ ಅನ್ನುವಂಥ ಮಾತನ್ನು ಕೂಡ ಅವರು ಕೂಡ ಹೇಳಿದರು. ಸೊ ಹಾಗಾಗಿ ಇದೆಲ್ಲ ಇಷ್ಟು ಚರ್ಚೆಗಳು ಕೂಡ ಇವತ್ತಿನ ಸಭೆಯಲ್ಲಿ ಆಗಿದೆ. ಸಭೆಯಲ್ಲಿ ಅಂತಿಮ ನಿರ್ಣಯಗಳೇನು ಬರಲಿಲ್ಲ, ಪ್ರೊಸೀಡಿಂಗ್ಸ್ ಕೂಡ ಅದಾಗಲಿಲ್ಲ. ಸೊ ಹಾಗಾಗಿ ಮಾನ್ಯ ಮೇಟಿಯವರು ಕೂಡ ಮಾನ್ಯ ಬಳ್ಳಾರಿಯವರು ಕೂಡ ಚರ್ಚೆಗಳನ್ನು ಮಾಡಿಲ್ಲ. ಈ ಏನು ನಮ್ಮ ಹೋರಾಟಗಳಿದೆ ಅದು ಹಾಗೆ ಮುಂದುವರಿತದೆ. ನನ್ನ ಜೊತೆ ಚರ್ಚೆ ಮಾಡಿದ್ರು. ನಾನು ಕೂಡ ಮಾನ್ಯ ಸಚಿವರ ಜೊತೆ ವಿನಂತಿ ಮಾಡಿದ್ದೇನೆ, ಈ ಏನು 11ನೇ ತಾರೀಕು ಒಳಗೆ ಇದೆ ಹೋರಾಟಕ್ಕೆ ಕಳಿಸಿದೆ, ಯಾವುದ್ಯಾವುದೋ 4-5 ಬಗೆಹರಿಸಲಿಕ್ಕೆ ಅವಕಾಶ ಇದೆ ಅದನ್ನು ಮಾಡಿ ಅನ್ನುವಂಥ ಮಾತನ್ನು ಕೂಡ ಅವ್ರಿಗೆ ಹೇಳಿದ್ವಿ. ಬಹುಶಃ ನೋಡಬೇಕು ಅವ್ರು ಏನೇನು ಯಾರ್ಯಾರ ಜೊತೆ ಚರ್ಚೆ ಮಾಡಿ ಏನು ಹೆಜ್ಜೆ ಇಡ್ತಾರೆ ಅಂತೇಳಿ. ಬಹುಶಃ ಇಷ್ಟು ಚರ್ಚೆಗಳಾಗಿದೆ. ಯಾವುದೋ ಒಂದು ಅಂತಿಮ ಹಂತಕ್ಕೆ ಇವತ್ತಿನ ಸಭೆ ಬಂದಿಲ್ಲ ಅನ್ನೋಂಥದ್ದು ಕೂಡ ನಮ್ಮ ಅಭಿಪ್ರಾಯ ಆಗಿದೆ. ಸೊ ಮುಂದುವರೆದು ಮೇಟಿಯವರು ಅದರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾರೆ. ಎಲ್ಲರಿಗೂ ಶುಭ ಸಂಜೆ. ಈಗ ಷಡಕ್ಷರಿ ಸರ್ ಎಲ್ಲರಿಗೂ ತಮಗೆ ಮಾಹಿತಿ ಕೊಟ್ಟರು. ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಆಲ್ ಕೇಡರ್ಸ್ ಅಸೋಸಿಯೇಷನಿಂದ, ವೈದ್ಯಾಧಿಕಾರಿಗಳ ಸಂಘ ಹಾಗೂ ಆಲ್ ಕೇಡರ್ ಅಸೋಸಿಯೇಷನಿಂದ ಶ್ರೀ ಷಡಕ್ಷರಿ ಸರ್ ಅವರ ಮಾರ್ಗದರ್ಶನದೊಂದಿಗೆ ನಾವು ಹೋರಾಟಕ್ಕೆ ಇಳಿದಿದ್ವಿ. ಇವತ್ತು 4:15 ಮೀಟಿಂಗ್ ಕರೆದಿದ್ದರು ಹೆಲ್ತ್ ಮಿನಿಸ್ಟರ್ಸ್ ಅವರು. ಸುಮಾರು ಸುದೀರ್ಘವಾಗಿ ಚರ್ಚೆ ಆಯಿತು. ಇದು ಈ ಚರ್ಚೆ ನಮಗೇನು ಹೊಸದಲ್ಲ, ಯಾವಾಗಲೂ ಇದೇ ಥರ ಚರ್ಚೆನೇ ಮಾಡ್ತಿದ್ದಾರೆ ವಿನಾ ನಮ್ಗೆ ಆಗ್ತಾ ಇಲ್ಲ. ಸೊ ಹಾಗಾಗಿ ನಾವು ಮಾತುಕತೆ ಮಧ್ಯೆಯಲ್ಲಿಯೂ ಸಹ ನಾವು ಅವರಿಗೆ ಸಹಮತ ವ್ಯಕ್ತಪಡಿಸಲಿಲ್ಲ. ನಾವು ತೀಕ್ಷ್ಣವಾಗಿ ನಾವು ಅವ್ರಿಗೆ ಪ್ರತಿಯೊಂದಕ್ಕೂ ಪಾಯಿಂಟ್ಸ್ಗೂ ಪ್ರತಿಕ್ರಿಯೆ ನೀಡಿದ್ದೀವಿ. ಸೊ ಎಲ್ಲ ಸಂಘದ ನಮ್ಮ ಚುನಾಯಿತ ಆರೋಗ್ಯ ಇಲಾಖೆ ಎಲ್ಲ ಸಿಬ್ಬಂದಿಗಳು ಇದ್ದರು. ಸೊ ಹಾಗಾಗಿ ಅವರು ನೋಡ್ತೀನಿ ವಿಚಾರ ಮಾಡ್ತೀನಿ ಅನ್ನೋ ದಾಟಿಯಲ್ಲಿ ಇವತ್ತೂ ಅದೇ ಥರ ಡಿಸ್ಕಷನ್ ಆಯಿತು. ಅದಾದ ನಂತರ ಕೆಲವೊಂದು ವಿಚಾರಗಳನ್ನು CM ಸರ್ ಹತ್ರ ನಾವು ಚರ್ಚೆ ಮಾಡಬೇಕು, ಚರ್ಚೆ ಆದ ನಂತರ ನಾವು ವಿಚಾರ ಮಾಡ್ತೀವಿ ಅಂದರು. ಆಮೇಲೆ ಅವರು ನೀವು ಸ್ಟ್ರೈಕ್ ಮಾಡಬಾರ್ದು, ನಾನೆಲ್ಲ ಈ ಥರ ಹೇಳಿದ್ದೀನಿ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ ಅಂತ ವಿನಂತಿ ಮಾಡ್ಕೊಂಡ್ರು. ಸಾರ್ವಜನಿಕರ ಪರವಾಗಿ ಇರಬೇಕು ನೀವು, ಹಂಗೆ ಹಿಂಗೆ ಅಂತ ಹೇಳಿದರು. ಅದಕ್ಕೆ ನಾವು ಹೇಳಿದ್ವಿ, ನಾವು ನಿಮ್ಮ ವಿನಂತಿಯನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಪರಿಸ್ಥಿತಿಗಿಲ್ಲ, ಈ ಥರ ನಾವು ಚರ್ಚೆಗಳು ಸಾಕಷ್ಟು ಆಗಿದ್ದಾವೆ, ನಾವು ಮಾಡ್ತೀವಿ ಸ್ಟ್ರೈಕ್ ಅಂದಾಗ ಅವರು ನೀವು ಸ್ಟ್ರೈಕ್ ಮಾಡಿದ್ರೆ ನಾವೆಲ್ಲದಕ್ಕೂ ಸಿದ್ಧ ಅನ್ನೋ ದಾಟಿಯಲ್ಲಿ ಹೇಳಿದರು. ಅದಕ್ಕೆ ನಾವು ಅವ್ರಿಗೆ ಹೇಳಿದ್ವಿ, ಇಂಟರ್ನ್ ಸರ್ ನಾವೆಲ್ಲದಕ್ಕೂ ರೆಡಿಯಾಗಿ ಮಾಡಿದ್ದೀವಿ, ಹೋರಾಟ ಮಾಡೋರಿಗೆ ನೀವು ತಲೆ ಮೇಲೆ ಏಟು ಹೊಡಿತೀರಂತನೂ ಗೊತ್ತು, ನಾವು ಅದಕ್ಕೆ ತಯಾರಾಗಿ ಬಂದಿದ್ದೀವಿ. ಸಮಸ್ತ ಎಲ್ಲ ಆರೋಗ್ಯ ಇಲಾಖೆಯ ಎಲ್ಲರೂ ನಾವು ಹೋರಾಟಕ್ಕೆ ಇಳಿದಿದ್ದೀವಿ, ನಾವು ವಾಪಸ್ ತಗೊಳ್ಳೋ ಪ್ರಶ್ನೆಯೇ ಇಲ್ಲ, ನಮ್ಮ ಬೇಡಿಕೆ ಈಡೇರಲೇಬೇಕಂತ ಲಾಸ್ಟಿಗೆ ಹೇಳ್ಬಿಟ್ಟು ಬಂದಿದ್ದೀವಿ. ಅದೇ ತೆರನಾಗಿ ತಾವೆಲ್ಲರೂ ಜಿಲ್ಲಾ ಮಟ್ಟದಲ್ಲಿ ಇಲ್ಲಿಯವರೆಗೆ ನಾವೇನು ಸಂಘಟನಾತ್ಮಕವಾಗಿ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಂಡಿದ್ವಿ. ಜಿಲ್ಲಾ ಮಟ್ಟದಲ್ಲಿ, ತಾಲೂಕಾ ಮಟ್ಟದಲ್ಲಿ ವೈದ್ಯಾಧಿಕಾರಿಗಳ ಸಂಘ ಇರ್ಬೋದು, ಆಲ್ ಕೇಡರ್ ಅಸೋಸಿಯೇಷನ್ ಇರ್ಬೋದು, ಹಾಗೂ ಇನ್ನಿತರೆ ನೌಕರರ ಸಂಘದ ಜಿಲ್ಲಾಧ್ಯಕ್ಷರು ಎಲ್ಲರೂ ಸೇರಿ ಒಕ್ಕಟ್ಟಾಗಿ ಶಿಸ್ತು ಪ್ರದರ್ಶನ ರೀತಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ, ತಾಲೂಕಾ ಮಟ್ಟದಲ್ಲಿ MLA ಅವರಿಗೆ ಹೇಳಿರ್ಬೋದು, DC ಸರಿಗೆ ಮನವಿ ಕೊಡೋದಿರ್ಬೋದು, ತಹಶೀಲ್ದಾರಿಗೆ ಮನವಿ ಕೊಡೋದಿರ್ಬೋದು, ಎಲ್ಲನೂ ಚಾಕಚಕ್ಯತೆಯಾಗಿ ಷಡಕ್ಷರಿ ಸರ್ ಮಾರ್ಗದರ್ಶನದಲ್ಲಿ ಅತ್ಯಂತ ಸುದೀರ್ಘವಾಗಿ ಪ್ಲ್ಯಾನ್ ಸಿರಿ ನಾವು ಹೋರಾಟಕ್ಕೆ ಕಣಿಯಾಗಿದ್ದೀವಿ. ಸೊ ಹಾಗಾಗಿ ಎಲ್ಲರ ಸಹಯೋಗ ಮತ್ತು ಸಹಕಾರದೊಂದಿಗೆ ನಾವು ಹೋರಾಟನ ಮುಂದುವರಿಸಲಿಕ್ಕೆ ಡಿಸೈಡ್ ಮಾಡಿದ್ದೀವಿ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು.